Welcome to you all. Today's class is frame of reference. ಇದಕ್ಕೂ ಮುಂಚೆ ನಾವು ಪಿ ಯು ಸಿಯಲ್ಲೆಲ್ಲ ಕಲಿತು ಬಂದಿದ್ದೀವಿ ಕೆಲವೊಂದು ಕ್ವಾಂಟಿಟೀಸ್ಗಳನ್ನು ಯಾವಂದರೆ ವೆಲಾಸಿಟಿ, ಎಕ್ಸಲ್ರೇಷನ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಹಂಗಂದ್ರೆ ನಮಗೆ ವೆಲಾಸಿಟಿ ಅಂದ್ರೇನು? ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್. ಹೌದಾ? ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಇದನ್ನೇನು ಬರಿಬೋದು ನಾವು? dx/dt. ಹೌದಾ? ಎಕ್ಸಲ್ರೇಷನ್ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಇದು dv/dt. ಡಿಸ್ಪ್ಲೇಸ್ಮೆಂಟ್ ಅಂದರೆ ನಮಗಿಲ್ಲಿ ಇನಿಷಿಯಲ್ ಪಾಯಿಂಟ್ ಮೈನಸ್ ಫೈನಲ್ ಪಾಯಿಂಟ್. ಈ ನೋಡ್ರಿ, ಇದು ವೆಲಾಸಿಟಿ ಅನ್ನೋದೇನು, ನಾವು ಒಂದು ಆಬ್ಜೆಕ್ಟನ್ನು ಸ್ಪೀಡನ್ನು ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಇದು ಸಹ ಒಂದು ನಮಗೆ ಕ್ವಾಂಟಿಟಿ. ಎಕ್ಸಲ್ರೇಷನ್ ಅಂದರೆ ಅದರದ್ದು ಮೊಮೆಂಟಮ್ ಯಾವ ರೀತಿಯನ್ನು, ಒಂದು ಆಬ್ಜೆಕ್ಟ್ ಅಥವಾ ಒಂದು ಪಾರ್ಟಿಕಲ್ ಮೊಮೆಂಟಮನ್ನು ಕಂಡುಹಿಡಿಯೋದಕ್ಕೆ ಡಿಫೈನ್ ಮಾಡೋದಕ್ಕೆ ಹೇಳ್ತೀವಿ ನಾವು. ಡಿಸ್ಪ್ಲೇಸ್ಮೆಂಟ್ ಅಂದರೆ ಅಲ್ಲಿ ವಸ್ತು ಚಲನೆಯಾಗಿರ್ತದೆ, ಒಂದು ಸ್ಥಳದಿಂದ ಇನ್ನೊಂದು ಇನ್ನೊಂದು ಸ್ಥಳಕ್ಕೆ ಮೂಮೆಂಟ್ ಆಗಿರ್ತದೆ. ಅದನ್ನು ನಾವೇನಂತ ಕರಿತೀವಿ? ಡಿಸ್ಪ್ಲೇಸ್ಮೆಂಟ್. ಅಂದರೆ ಇವು ಮೂರು ಕ್ವಾಂಟಿಟಿನ ನಾವು ಮೆಜರ್ ಮಾಡಬೇಕಾಗಿತ್ತು ಅಂದರೆ ನಮಗೇನು ಬೇಕಿಲ್ಲಿ? ಫ್ರೇಮ್ ಆಫ್ ರೆಫರೆನ್ಸ್. ಹಾಗಿದ್ದರೆ ಫ್ರೇಮ್ ಆಫ್ ರೆಫರೆನ್ಸ್ ಅಂದ್ರೇನು, ಅದು ಹೆಂಗೆ, ಯಾವ ರೀತಿಯಾಗಿ ನಮಗೆ ಯೂಸ್ ಆಗ್ತದೆ ಅನ್ನೋದನ್ನು ನೋಡೋಣ ಅಂತ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಒಂದು ಗಾಡಿಯಲ್ಲಿ, ಒಂದು ವೆಹಿಕಲ್ ಒಳಗಡೆ ಎ ಆ್ಯಂಡ್ ಬಿ ಇವರಿಬ್ಬರು ಫ್ರೆಂಡ್ಸು ಎಲ್ಲೋ ಒಂದು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಎ ಆ್ಯಂಡ್ ಬಿ ಇದ್ದಾರೆ. ಒಬ್ಬ ಪರ್ಸನ್ನು ಔಟ್ಸೈಡ್ ದ ವೆಹಿಕಲ್ ಇದ್ದಾನೆ, ಅವ ರೋಡ್ ಸೈಡು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಎ ಆ್ಯಂಡ್ ಬಿ ಗಾಡಿ ಒಳಗಿದ್ದಾರೆ. ಆ ಗಾಡಿ ಏನಾಗ್ತದೆ ನಮ್ಗೆ? ಕಾನ್ಸ್ಟೆಂಟ್ ವೆಲಾಸಿಟಿ ಸ್ಪೀಡ್ ಒಳಗೆ ಹೋಗ್ತಾ ಇದೆ. ಅಂದರೆ ಕೆಲವೊಂದು ಕಾನ್ಸ್ಟೆಂಟ್ ಸ್ಪೀಡ್ ಒಳಗೆ ಮೂವ್ ಆಗ್ತಾ ಇದೆ. ಯಾವ ಡೈರೆಕ್ಷನಾಗ? ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್. ಈಗ ಎಗೆ ನೀವು ಹೊರಗಡೆಯಿಂದ ಒಂದು ಕ್ವೆಶನ್ ಕೇಳ್ತೀರಿ. ಏನು? ಇಫ್ ಯು ಆಸ್ಕ್ ಎ ವಾಟ್ ಈಸ್ ದ ವೆಲಾಸಿಟಿ ಆಫ್ ಬಿ, ಅಂದರೆ ಎಗೆ ನಾವು ಕ್ವೆಶನ್ ಮಾಡಿದಾಗ ಬಿದು ವೆಲಾಸಿಟಿ ಎಷ್ಟೈತೆ ಅಂತ ಹೇಳಿದಾಗ ಎ ಏನಂತ ಆನ್ಸರ್ ಮಾಡ್ತಾನೆ ರೀ? ಬಿ ಈಸ್ ಎಟ್ ರೆಸ್ಟ್. ಯಾಕಂದರೆ ಎ ಪ್ರಕಾರ ಬಿ ರೆಸ್ಟ್ ಪೊಸಿಷನ್ ಹೋಗಿದ್ದಾನೆ, ಅವನಿಗೆ ಯಾವುದೇ ಮೊಮೆಂಟಮ್ ಇಲ್ಲ. ಹೌದಾ? ದ ಸೇಮ್ ಕ್ವೆಶನನ್ನು ನೀವು ಸಿ ಪರ್ಸನ್ಗೆ, ಅಂದರೆ ಯಾರು ಗಾಡಿಯಿಂದ ಹೊರಗಡೆ ರೋಡ್ ಮೇಲೆ ವಾಕ್ ಮಾಡ್ತಾ ಇದ್ದಾನಲ್ಲ ಆ ಪರ್ಸನನ್ನು ಕೇಳಿದಾಗ ಬಿದು ವೆಲಾಸಿಟಿ ಎಷ್ಟಂತ ನೀವು ಸಿ ಪರ್ಸನಿಗೆ ಕೇಳಿದಾಗ ಅವ ಏನು ಹೇಳ್ತಾನೆ ರೀ? ಬಿ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಹಂಗಂದ್ರೆ ನಮಗೆ ಸಿ ಅಂದರೆ ಪರ್ಸನ್ ಸಿ ಪ್ರಕಾರ ನಮಗೇನು? ಬಿಗೆ ಸಮ್ ವೆಲಾಸಿಟಿ ಇದೆ. ಆದರೆ ಪರ್ಸನ್ ಎ ಪ್ರಕಾರ ಬಿಗೆ ಯಾವುದೇ ವೆಲಾಸಿಟಿ ಇಲ್ಲ. ವೆಲಾಸಿಟಿ ಏನೈತೆ ಇವನ ಪ್ರಕಾರ? ಬಿದ್ದು 0 ಐತೆ. ಅಂದರೆ ಮೀನ್ಸ್ ಎಟ್ ರೆಸ್ಟ್. ಬಟ್ ಸಿ ಪ್ರಕಾರ ಬಿ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಸೊ ಅದಕ್ಕೂ ಮುಂಚೆ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ ನಾವು. ಅಂದರೆ ಏನು ನಮ್ಮ ಫ್ರೇಮ್ ಆಫ್ ರೆಫರೆನ್ಸನ್ನು ಡಿಫೈನ್ ಮಾಡ್ಲಿಕ್ಕೆ ಮುಂಚೆ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಈಗ ಒಂದು ಪ್ಲಾನೆಟ್ ಸಿಸ್ಟಮ್ ತೊಗೊತೀವಿ. ನಮ್ದು ಏನಿದೆ ರೀ? ಸನ್ ಸೆಂಟ್ರ್ ಪಾಯಿಂಟಿಗೆ ಸನ್ ಇದ್ದಾನೆ, ಅದರ ಸುತ್ತ ಆರ್ಬಿಟ್ ಒಳಗಡೆ ಇರ್ತವೆ ಪ್ಲಾನೆಟ್ಸು. ಮೂಮೆಂಟ್ ಇದೆ. ನಮ್ಮ ಪ್ಲಾನೆಟ್ಸ್ ಆರ್ಬಿಟ್ ಆಗ್ತಾ ಇರ್ತವೆ. ಫಸ್ಟ್ ನಮ್ಗೆ ವೆನಸ್ ಇದೆ, ಆಮೇಲೆ ಅರ್ತ್ ಇದೆ. ಒನ್ ಪರ್ಸನ್ ಫೇಸ್ ಕ್ರಾಫ್ಟ್ ಒಳಗಡೆ ಈ 9 ಪ್ಲಾನೆಟಿಂದ ಹೊರಗಡೆ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಅಥವಾ ಒಂದು ಕಡೆಯಲ್ಲೂ ಸ್ಪೇಸಿಂದ, ಅಂದರೆ ನಮ್ಮ ಪ್ಲಾನೆಟ್ ಸಿಸ್ಟಮಿಂದ ಹೊರಗಡೆ ನಿಂತು ಈ ಎಲ್ಲ ಸಿಸ್ಟಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಈಗ ನಾವು ಪ್ಲಾನೆಟ್ ಸಿಸ್ಟಮಿಂದ ಹೊರಗಡೆ ಇರೋ ಪರ್ಸನ್ನಿಗೆ ಕೇಳಿದಾಗ ಇಲ್ಲಿ ಯಾವ ಗ್ರಹಗಳು ಅಂದರೆ ಪ್ಲಾನೆಟ್ಸ್ಗಳು ಆರ್ಬಿಟ್ ಆಗ್ತಾ ಇದ್ದಾವೆ ಮತ್ತು ಯಾವ ಗ್ರಹ ರೆಸ್ಟ್ ಪೊಸಿಷನ್ ಒಳಗಿದೆ ಅಂತಂದಾಗ ಇವನ ಪ್ರಕಾರ ಏನಾಗ್ತದೆ ನಮ್ಗೆ? ಸನ್ ಈಸ್ ಎಟ್ ರೆಸ್ಟ್. ಈ ಎರಡು ಪ್ಲಾನೆಟ್ಸ್ಗಳೇನಾಗ್ತವ್ರೆ ನಮ್ಗೆ? ಮೂವಿಂಗ್ ವಿತ್ ಸಮ್ ಕಾನ್ಸ್ಟೆಂಟ್ ವೆಲಾಸಿಟಿ. ಹೌದಾ? ಸಮ್ ಕಾನ್ಸ್ಟೆಂಟ್ ವೆಲಾಸಿಟಿ ಇನ್ ಸಮ್ ಡೈರೆಕ್ಷನ್. ಒಂದು ಡೈರೆಕ್ಷನ್ ಒಳಗಡೆ ಅವು ರೊಟೇಟ್ ಆಗ್ತಾ ಇದ್ದಾವೆ. ಸಪೋಸ್ ಈ ಪರ್ಸನನ್ನು ಈ ವೆನಸ್ ಮೇಲೆ ಶಿಫ್ಟ್ ಮಾಡಿದ ಅನ್ಕೋ, ವೆನಸ್ ಮೇಲೆ ಸ್ಟ್ಯಾಂಡ್ ಆಗ್ತಾನೆ. ಇಲ್ಲಿಂದ ಸ್ಪೇಸ್ ಕ್ರಾಫ್ಟಿಂದ ಬಂದು ವೆನಸ್ ಮೇಲೆ ಸ್ಟ್ಯಾಂಡ್ ಆದಾಗ ದ ಸೇಮ್ ಕ್ವೆಶನನ್ನು ಕೇಳಿದಾಗ ಆತನಿಗೆ ಯಾವ ಪ್ಲಾನೆಟ್ಸ್ಗಳು, ಯಾವ ಒಂದು ಪಾರ್ಟಿಕಲ್ ಅಂದರೆ ಪ್ಲಾನೆಟ್ಸ್ ಮೂಮೆಂಟ್ ಇದೆ ಅಂತ ಅನ್ನಿಸ್ತದೆ ರೀ ಯಾವಾಗ ಈ ಪರ್ಸನ್ ಈ ಒಂದು ವೆನಸ್ ಮೇಲೆ ಲ್ಯಾಂಡ್ ಆದಾಗ. ಆಗ ಸೇಮ್ ಪರ್ಸನ್ ಆನ್ಸರ್ ಮಾಡ್ತಾನೆ, ಓನ್ಲಿ ಅರ್ತ್ ಆ್ಯಂಡ್ ಸನ್ ಈ ಎರಡು ಮೂಮೆಂಟ್ ಇದೆ, ಇವೆರಡು
ಆರ್ಬಿಟ್ ಆಗ್ತಾ ಇದ್ದಾವೆ. ಯಾವುದ್ರ ಸುತ್ತ? ವೆನಸ್ಸಿನ ಸುತ್ತಲೂ. ಆಗ ಸೇಮ್ ಸಿಚುವೇಶನನ್ನು ಅರ್ತ್ ಮೇಲೆ, ಅಂದರೆ ಇದೇ ಪರ್ಸನ್ ಏನಾಗ್ತಾನೆ ನಮಗೆ ಅರ್ತ್ ಮೇಲೆ ಒಂದು ಲ್ಯಾಂಡ್ ಆಗ್ತಾನೆ. ಆಗ ನಾವು ಈ ಸೇಮ್ ಕ್ವಶನನ್ನು ಈ ಪರ್ಸನಿಗೆ ಕೇಳಿದಾಗ ಆನ್ಸರ್ ಏನಾಗಿರ್ತದೆ ರೀ? ಈಗ ವೆನಸ್ಸು ಮತ್ತು ಸನ್ ಎರಡು ಆರ್ಬಿಟ್ ಆಗ್ತಾ ಇರ್ತವೆ. ಯಾವುದ್ರ ಸುತ್ತ? ಅರ್ತ್ ಸುತ್ತ. ಅಂದರೆ ಇಲ್ಲಿ ಒಂದನ್ನು ಅಬ್ಸರ್ವ್ ಮಾಡಿರಿ. ಮೊದಲಿಗೆ ಕಾರ್ ಎಕ್ಸಾಂಪಲ್ ಒಳಗಡೆ ಯಾರು ಎ ಆ್ಯಂಡ್ ಬಿ ಏನಿದ್ದಾರೆ ಒಂದೇ ಆದ ಫ್ರೇಮ್ ಒಳಗಿದ್ದಾರೆ. ಅಂದರೆ ಇಬ್ಬರು ಒಂದು ವೆಹಿಕಲ್ ಒಳಗೆ ಮೂವ್ ಆಗ್ತಾ ಇದ್ದಾರೆ. ಅವರ ಇಡೀ ಸಿಸ್ಟಮೇ ಮೂವ್ ಆಗ್ತಾಯಿದೆ ಇಲ್ಲಿ. ಹಂಗಾಗಿ ಎನ ಕೇಳಿದಾಗ ಎಗೆ ಬಿ ಎಟ್ ರೆಸ್ಟ್ ಪೊಸಿಷನ್ ಒಳಗಿದೆ. ಅಂದರೆ ಆತನಿಗೆ ಯಾವುದೇ ವೆಲಾಸಿಟಿ ಇಲ್ಲ, ಒಂದು ಕಡೆ ಕುಳಿತುಕೊಂಡಿದ್ದಾನೆ ಅನ್ನಿಸ್ತಾನೆ. ಅದೇ ಕ್ವಶನನ್ನು ಸಿ ಕೇಳಿದಾಗ ಈ ವೆಹಿಕಲಿಂದ ಹೊರಗಡೆ ಇದ್ದಾನೆ. ಅಂದರೆ ಈ ಓಲ್ ಸಿಸ್ಟಮಿಂದ ಔಟ್ಸೈಡ್ ಇದ್ದಾನೆ. ಔಟ್ಸೈಡಿಂದ ರೆಫರ್ ಮಾಡಿದಾಗ ಈ ಓಲ್ ವೆಹಿಕಲ್ ಏನಾಗ್ತದೆ ವಿತ್ ಸಮ್ ಕಾನ್ಸ್ಟೆಂಟ್ ವೆಲಾಸಿಟಿಯಿಂದ ಟ್ರಾವೆಲ್ ಆಗ್ತದೆ, ಅಂದರೆ ಮೂಮೆಂಟ್ ಆಗ್ತದೆ. ಸೊ ಹಂಗಾಗಿ ಸಿಗೆ ಈ ಬಿ ಏನು ಅನ್ನಿಸ್ತದೆ ರೀ? ಬಿನ ನೋಡಿದಾಗ ಬಿಯು ಸಹ ಸಮ್ ಕಾನ್ಸ್ಟೆಂಟ್ ವೆಲಾಸಿಟಿಯಿಂದ ಮೂವ್ ಆಗ್ತಾ ಇದ್ದಾನೆ. ಅಂದರೆ ಬಿಗೂ ಸಮ್ ಕಾನ್ಸ್ಟೆಂಟ್ ವೆಲಾಸಿಟಿ ಇದರಿಂದ ಫೀಲ್ ಬರ್ತದೆ. ಅದೇ ಸೇಮ್ ಎಕ್ಸಾಂಪಲ್ನ ಈ ಪರ್ಸನ್ನು ಯಾವಾಗ ನಮಗೆ ವೆನಸ್ ಮೇಲೆ ಇದ್ದಾಗ ಬೇರೆ ಥರ ಆನ್ಸರ್ ಇತ್ತು, ಅದೇ ಪರ್ಸನ್ ಅರ್ತ್ ಮೇಲೆ ಬಂದಾಗ ಬೇರೆ ಥರ ಆನ್ಸರ್ ಇತ್ತು. ಅದೇ ಪರ್ಸನ್ನು ಎರಡು ಪ್ಲ್ಯಾನೆಟಿಂದ ಹೊರಗಡೆ ನಿಂತು ನೋಡಿದಾಗ ಬೇರೆ ಥರದ ಅನುಭವ ಆಗ್ತಾಯಿತ್ತು. ಹಾಗಾದರೆ ಇದರಲ್ಲಿ ಯಾವುದು ಸತ್ಯ, ಯಾವುದನ್ನು ನಾವು ನಿಜ ಅಂತ ತಿಳ್ಕೊಬೇಕಿಲ್ಲಿ. ಯಾಕಂದರೆ ನಮಗೆಲ್ಲ ಗೊತ್ತಿದೆ ವೆನಸ್ಗೂ ಮೂಮೆಂಟ್ ಇದೆ, ಅರ್ತ್ಗೂ ಮೂಮೆಂಟ್ ಇದೆ, ಇಲ್ಲಿ ಕಾರಿಗೂ ಮೂಮೆಂಟ್ ಇದೆ. ಹಾಗಾದರೆ ಇವೆಲ್ಲಕ್ಕೂ ನಮಗೆ ಒಂದು ಆನ್ಸರ್ ಬೇಕು, ಅಥವಾ ಆನ್ಸರ್ನ ಕಂಡುಹಿಡಿಬೇಕು ಅಂದರೆ ನಾವು ಏನು ಮಾಡಬೇಕಿಲ್ಲಿ? ಫ್ರೇಮ್ ಆಫ್ ರೆಫರೆನ್ಸ್ನ ಯೂಸ್ ಮಾಡ್ತೀವಿ. ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಏನು ರೀ? ಒಂದು ಕೋಆರ್ಡಿನೇಟ್ ಸಿಸ್ಟಮ್. ಫಿಸಿಕ್ಸ್ ಒಳಗಡೆ ನಾವು ಒಂದು ಕೋಆರ್ಡಿನೇಟ್ ಸಿಸ್ಟಮಾಗಿ ಯೂಸ್ ಮಾಡ್ತೀವಿ. ಈಗ ಈ ಪರ್ಸನ್ಗೆ ಏಕೆ ನಾವು ಬೇರೆ ಬೇರೆ ಸ್ಥಳದಲ್ಲಿದ್ದಾಗ ಆತನಿಗೆ ಬೇರೆ ಬೇರೆ ಥರದ ಫೀಲ್ ಆಗ್ತಾಯಿತ್ತು. ಅಂದರೆ ಒಮ್ಮೆ ವೆನಸ್ ಮೂಮೆಂಟ್ ಆಗ್ತದೆ, ವೆನಸ್ ರೆಸ್ಟ್ ಒಳಗಿದೆ, ಅರ್ತ್ ಮೂಮೆಂಟ್ ಆಗ್ತದೆ ಅಂತ ಹೇಳ್ತಾನೆ. ಒಮ್ಮೆ ಅರ್ತ್ ರೆಸ್ಟ್ ಒಳಗಿದೆ, ವೆನಸ್ ಮೂಮೆಂಟ್ ಆಗ್ತದೆ, ವೆನಸ್ ಗ್ರಹ ಮೂಮೆಂಟ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಏಕೆಂದರೆ ನಾವಿಲ್ಲಿ ಯಾವ ಥರದ ಫ್ರೇಮನ್ನು ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಅನುಭವಕ್ಕೆ ಆ ಥರ ಡಿಫ್ರೆಂಟ್ ಫೀಲ್ ಬರ್ತವೆ. ಹಾಗಾದರೆ ಇಲ್ಲಿ ಎರಡು ಸೆಟ್ ಆಫ್ ಕೋಆರ್ಡಿನೇಟನ್ನು ಯೂಸ್ ಮಾಡೋಣ. ಒಂದು ಎಟ್ ರೆಸ್ಟ್ ಪೊಸಿಷನ್ ಒಳಗೆ ಇರ್ತದೆ. ಅಂದರೆ ಇದಕ್ಕೆ ಯಾವುದಕ್ಕೆ ಕಾನ್ಸ್ಟೆಂಟ್ ವೆಲಾಸಿಟಿ ಇರೋದಿಲ್ಲ. ವೆಲಾಸಿಟಿ ಏನಾಗಿರ್ತದೆ? ರೆಸ್ಟ್ ಅಂದರೆ 0 ಇರ್ತದೆ. ಇನ್ನೊಂದು ಫ್ರೇಮ್ ಆಫ್ ರೆಫರೆನ್ಸ್ಗೆ ಇದು ಸಮ್ ಕಾನ್ಸ್ಟೆಂಟ್ ವೆಲಾಸಿಟಿಯಿಂದ ಮೂವ್ ಆಗ್ತಾ ಇರ್ತದೆ. ಸಪೋಸ್ ಒಬ್ಬ ಪರ್ಸನ್ನು ಈಗ ನೋಡ್ರಿ, ಈ ಕಾರ್ ಒಳಗಡೆ ಕುಂತಾಗ ಇಬ್ಬರು ಸೇಮ್ ಫ್ರೇಮ್ ಆಫ್ ರೆಫರೆನ್ಸ್ ಒಳಗಿದ್ದಾರೆ. ಎ ಆ್ಯಂಡ್ ಬಿ ಸೇಮ್ ಫ್ರೇಮ್ ಆಫ್ ರೆಫರೆನ್ಸ್ ಒಳಗಿರೋದ್ರಿಂದ ಇಬ್ಬರಿಗೂ ಎಗೆ ಬಿ ರೆಸ್ಟ್ ಒಳಗೆ ಅನ್ನಿಸ್ತು. ಬಟ್ ಸಿ ಮತ್ತು ಬಿ ಏನಾಗ್ತಾರೆ? 2 ಡಿಫ್ರೆಂಟ್ ಫ್ರೇಮ್ ಒಳಗಿದ್ದಾರೆ, ಹೌದಾ? ಒಂದು ಅರ್ತ್ ಮೇಲಿದೆ, ಇನ್ನೊಂದು ವೆಹಿಕಲ್ ಒಳಗಿದ್ದಾನೆ. ಈ ಬಿ ಇರ್ತಕ್ಕಂಥ ಫ್ರೇಮ್ ಏನಾಗ್ತಾಯಿದೆ? ನಮಗೆ ಸಮ್ ಕಾನ್ಸ್ಟೆಂಟ್ ವೆಲಾಸಿಟಿಯಿಂದ ಮೂವ್ ಆಗ್ತಾಯಿದೆ. ಬಟ್ ಸಿ ಇರ್ತಕ್ಕಂಥ ಫ್ರೇಮ್ ಏನಿದೆ ಎಟ್ ರೆಸ್ಟ್ ಒಳಗಿರ್ತಾನೆ. ಹಂಗಾಗಿ ನಮ್ಗೆ ಸಿಗೆ ನಾವು ಪ್ರಶ್ನೆ ಮಾಡಿದಾಗ ಬಿಗೆ ಸಮ್ ವೆಲಾಸಿಟಿ ಇದೆ ಅನ್ನಿಸ್ತದೆ. ಬಟ್ ಎಗೆ ನಾವು ಕ್ವಶನ್ ಮಾಡಿದಾಗ ಎ ಆ್ಯಂಡ್ ಬಿ ಸೇಮ್ ಫ್ರೇಮ್ ಒಳಗಿರೋದ್ರಿಂದ ಅವ ಹೇಳ್ತಾನೆ ಬಿಗೆ ಯಾವುದೇ ವೆಲಾಸಿಟಿ ಇಲ್ಲ, ಎಟ್ ರೆಸ್ಟ್ ಪೊಸಿಷನ್ ಒಳಗಿದ್ದಾನೆ ಅಂತ ಹೇಳ್ತಾರೆ. ಅದೇ ಥರ ಇಲ್ಲಿ ಪರ್ಸನ್ ಅಂದರೆ ಒಬ್ಬ ಮನುಷ್ಯ ಪ್ಲಾನೆಟ್ ಸಿಸ್ಟಮಿಂದ ಹೊರಗಡೆ ಇದ್ದಾಗ ಆತ ಒಂದು ಫ್ರೇಮ್ ಒಳಗಿರ್ತಾನೆ. ಇವು ಪ್ಲಾನೆಟ್ಸು ಮತ್ತು ಅರ್ತ್ ಮತ್ತು ಸನ್ ಇವು ಮೂರು ಬೇರೆ ಬೇರೆ ಫ್ರೇಮ್ ಆಫ್ ರೆಫರೆನ್ಸ್ ಒಳಗೆ ಇರ್ತದೆ. ಹಾಗಾಗಿ ನಮ್ಗೆ ಒಂದು ಫ್ರೇಮಿಂದ ನೋಡಿದಾಗ ಇವೆಲ್ಲನೂ ಸಮ್ ಕಾನ್ಸ್ಟೆಂಟ್ ವೆಲಾಸಿಟಿಯಿಂದ ಮೂವ್ ಆಗ್ತವೆ ಅಂತ ಹೇಳ್ತಾನೆ, ಹೌದಾ? ಅದೇ ಇದೇ ಪರ್ಸನ್ ಬಂದಾಗ ಇದೇ ಪರ್ಸನ್ನು ವೆನಸ್ ಮೇಲೆ ಲ್ಯಾಂಡ್ ಆದಾಗ ವೆನಸ್ ಎಟ್ ರೆಸ್ಟ್ ಅಂತ ಯಾಕೆ ಹೇಳಿದ್ರೆ ನಮಗೆ ವೆಲಾಸಿಟಿ 0 ಆಯಿತು ಅಂದರೆ ಸೇಮ್ ಪರ್ಸನ್ ವೆನಸ್ಸಿಂದು ಮತ್ತು ವೆನಸ್ ಗ್ರಹದ್ದು ಪ್ಲಾನೆಟಿಂದು ಮತ್ತು ಅಬ್ಸರ್ವರ್ದು ಸೇಮ್ ಫ್ರೇಮ್ ಆಫ್ ರೆಫರೆನ್ಸ್ ಇತ್ತು ನಮಗಲ್ಲಿ. ಒಂದೇ ಫ್ರೇಮ್ ಒಳಗಡೆ ಇಬ್ಬರು ಲ್ಯಾಂಡ್ ಇರೋದರಿಂದ ಆತನಿಗೆ ಆ ಗ್ರಹ ಸಂಪೂರ್ಣವಾಗಿ ರೆಸ್ಟ್ ಪೊಸಿಷನ್ ಒಳಗಿದೆ ಅನ್ನೋ ಥರ ಇರುವಂತಹ ಒಂದು ಫೀಲ್ ಆಗ್ತದೆ. ಅದೇ ಪರ್ಸನ್ ಅರ್ಥಿಗೆ ಶಿಫ್ಟ್ ಆದಾಗ ಅಂದರೆ ಪರ್ಸನ್ ಮತ್ತು ಅರ್ಥದ್ದು ಸೇಮ್ ಫ್ರೇಮ್ ಆಫ್ ರೆಫರೆನ್ಸ್ ಆಗ್ತದೆ ಅಲ್ಲಿ. ಯಾವಾಗ ಅಬ್ಸರ್ವರ್ ಮತ್ತು ಅಬ್ಸರ್ವಿಂಗ್ ಫ್ರೇಮ್ ಎರಡು ಒಂದೇ ಫ್ರೇಮ್ ಒಳಗಿದ್ದಾಗ, ಅಬ್ಸರ್ವರು ಮತ್ತು ಒಂದು ಪ್ಲಾನೆಟ್ ಒಂದೇ ಫ್ರೇಮ್ ಒಳಗಿದ್ದಾಗ ಆ ಪ್ಲಾನೆಟ್ ಏನು ಅನ್ನಿಸ್ತದೆ ರೀ? ಇಟ್ ಈಸ್ ಎಟ್ ರೆಸ್ಟ್ ಅನ್ನಿಸ್ತದೆ ನಮಗೆ.
ಹೌದಾ. ಅಂದರೆ ನಾವು ಯಾವ ಫ್ರೇಮಿಂದ ನಾವು ಅಬ್ಸರ್ವ್ ಮಾಡ್ತೀವಿ ಅನ್ನೋದು ಸಹ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ನಾವು ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಏನಂತ ಕರಿತೀವಿ ಇನ್ನು ಫಿಸಿಕ್ಸ್ ಒಳಗೆ, ಆ ಫ್ರೇಮ್ ಆಫ್ ರೆಫರೆನ್ಸ್ ಕನ್ಸಿಸ್ಟ್ ಆಫ್ ಆ್ಯನ್ ಆಬ್ಸ್ಟ್ರಾಕ್ಟ್ ಕೋಆರ್ಡಿನೇಟ್ ಸಿಸ್ಟಮ್ ಆ್ಯಂಡ್ ಸೆಟ್ ಆಫ್ ಫಿಸಿಕಲ್ ರೆಫರೆನ್ಸ್ ಪಾಯಿಂಟ್ ದಟ್ ಯುನಿಕ್ ಫಿಕ್ಸ್ ಕೋಆರ್ಡಿನೇಟ್. ಅಂದರೆ ಅವನ್ನ ನಾವು ಫಿಕ್ಸ್ ಮಾಡಬೇಕಾಗ್ತದೆ, ಯಾವ ಕೋಆರ್ಡಿನೇಟಲ್ಲಿ ನಾವು ಅದನ್ನು ಫಿಕ್ಸ್ ಮಾಡ್ತೀವಿ ಅನ್ನೋದು. ಆ್ಯಂಡ್ ಸ್ಟ್ಯಾಂಡರ್ಡೈಸ್ ದ ಮೆಜರ್ಮೆಂಟ್ಸ್. ಅದಕ್ಕೆ ಯಾವಾಗ ಅಬ್ಸರ್ವರ್ ಇರ್ತಕ್ಕಂಥ ಫ್ರೇಮಿಗೆ ನಾವೇನಂತ ಕರಿತೀವಿ, ನಾವು ಫ್ರೇಮ್ ಆಫ್ ರೆಫರೆನ್ಸ್, ಇದನ್ನು ಎಕ್ಸಲರೇಟಿಂಗ್ ಫ್ರೇಮ್ ಅಂತ ಕರಿಬೋದು. ಯಾವ ವಸ್ತುವಿನೊಂದಿಗೆ ಫ್ರೇಮ್ ಆಫ್ ರೆಫರೆನ್ಸ್ ಫಿಕ್ಸ್ ಮಾಡ್ತೀವಲ್ಲ, ಯಾವುದೇ ಒಂದು ಆಬ್ಜೆಕ್ಟ್ ಇರಲಿ, ಅದು ಮೂಮೆಂಟ್ ಒಳಗಾರು ಇರ್ಬೋದು ಅಥವಾ ರೆಸ್ಟ್ ಪೊಸಿಷನ್ ಒಳಗಾರು ಇರ್ಬೋದು. ಯಾವಾಗ ನಾವು ಫ್ರೇಮ್ ಆಫ್ ರೆಫರೆನ್ಸ್ನ ಒಂದು ಅಬ್ಜೆಕ್ಟಿವ್ ಫಿಕ್ಸ್ ಮಾಡಿದಾಗ ಆ ಅಬ್ಜೆಕ್ಟ್ ಒಳಗಿರ್ತಕ್ಕಂಥ ಆ ಫ್ರೇಮ್ ಆಫ್ ರೆಫರೆನ್ಸ್ ಇರ್ತಕ್ಕಂಥ ಎಲ್ಲರಿಗೂ ಏನು ಫೀಲ್ ಆಗ್ತದೆ ರೀ, ಎಟ್ ರೆಸ್ಟ್ ಅನ್ನುವಂಥ ಭಾವನೆಯೇ ಬರ್ತದೆ ನಮಗಲ್ಲಿ. ಆದರೆ ಈ ಫ್ರೇಮಿಂದ ಮತ್ತೊಂದು ಫ್ರೇಮ್ ಆಫ್ ರೆಫರೆನ್ಸನ್ನು ನೋಡಿದಾಗ ಅದು ಸಮ್ ವೆಲಾಸಿಟಿಯಿಂದ ಮೂವ್ ಆಗ್ತದೆ ಅನ್ನುವಂಥ ನಮಗೊಂದು ಭಾವನೆ ಬರ್ತದೆ. ಇದಕ್ಕೆ ನಾವೇನಂತ ಕರಿತೀವಿ, ಫ್ರೇಮ್ ಆಫ್ ರೆಫರೆನ್ಸ್. ಅದಕ್ಕೆ ನಾವು ಹೇಳಿದ್ದೇನು ಅಂದರೆ ವೆಲಾಸಿಟಿ, ಎಕ್ಸಲರೇಷನ್, ಡಿಸ್ಪ್ಲೇಸ್ಮೆಂಟ್, ಇವು ಮೂರದ್ದು ಯಾವುದಾದ್ರೂ ಒಂದು ಕ್ವಾಂಟಿಟಿನ ಮೆಜರ್ ಮಾಡ್ಬೇಕಾದ್ರೂ ನಾವು ಫ್ರೇಮ್ ಆಫ್ ರೆಫರೆನ್ಸ್ ಬೇಕು, ಮತ್ತು ಅದರ ಯಾವುದನ್ನು ಎಲ್ಲಿಂದ ಮೆಜರ್ ಮಾಡ್ತೀವಿ ಅನ್ನೋದು ಸಹ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ಅಬ್ಸರ್ವರ್ ಯಾವ ಪಾಯಿಂಟಿಗಿದ್ದಾನೆ, ಯಾವ ಪಾಯಿಂಟನ್ನು ಅಬ್ಸರ್ವ್ ಮಾಡ್ತಾನೆ ಅನ್ನೋದರ ಮೇಲೆ ಇದು ಡಿಸೈಡ್ ಆಗ್ತದೆ.